ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಬೆಂಗಳೂರಲ್ಲಿ ಅಬ್ಸರ್ವ್ ಮಾಡಿದರೆ ಸುಮ್ಮನೆ ಪೇಪರ್ಗಳನ್ನ ಅಬ್ಸರ್ವ್ ಮಾಡಿದರೆ ಒಂದು ಅಡ್ವರ್ಟೈಸ್ಮೆಂಟ್ ಯಾವಾಗಲೂ ಬರ್ತಾ ಇರ್ತದೆ. ಅದೇನೆಂದರೆ ಫರ್ಟಿಲಿಟಿ ಸೆಂಟರ್ ಅಂತ. ಫರ್ಟಿಲಿಟಿ ಸೆಂಟರ್ ಅಂದರೆ ಬಹಳಷ್ಟು ಜನ ಮಕ್ಕಳಾಗದೇ ಇರುವಂಥವ್ರು, ಸುಮಾರು ವರ್ಷಗಳಿಂದ ಅವ್ರಿಗೆ ಮಕ್ಕಳಾಗದೇ ಇರುವಂಥ ದಂಪತಿಗಳಿಗೆ ಪರಿಹಾರ ಕೊಡ್ತೀವಿ ಅಂಥೇಳಿ ಈ ಥರ ಅವರು ಸೈಂಟಿಫಿಕ್ ವೇನೆಲ್ಲ ಅವ್ರು ಏನೋ ಒಂದು ಮಾಡ್ತಾನೆ ಇರ್ತಾರೆ. ಅಂದರೆ ಒಟ್ಟಾರೆಯಾಗಿ ಎಲ್ಲ ಆರೋಗ್ಯ ಚೆನ್ನಾಗಿದ್ದೂ ಕೂಡ, ಅಂದರೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಅವ್ರ ಮಧ್ಯೆ ಸಂಬಂಧ ಚೆನ್ನಾಗಿದೆ, ಆದರೂ ಕೂಡ ಮಕ್ಕಳಾಗ್ತಾ ಇಲ್ಲ. ಈ ಥರದ ದಂಪತಿಗಳನ್ನ ನಾವು ಭಾಳಷ್ಟು ಜನರನ್ನ ನೋಡ್ತಾ ಇದ್ದೀವಿ. ಮುಂಚೆನೇ ಇದ್ರು ಅನಿಸುತ್ತೆ, ಬಟ್ ಇತ್ತೀಚೆಗೆ ಇದು ಸ್ವಲ್ಪ ನಮ್ಮ ಕಣ್ಣಿಗೆ ಜಾಸ್ತಿ ಕಾಣ್ತಾ ಇದೆ. ಸೊ ಈ ಥರ ಎಲ್ಲ ಸರಿ ಇದ್ದು ಮಕ್ಕಳಾಗದೇ ಇರುವಂಥ ದಂಪತಿಗಳಿಗೆ ರೇಖಿಯಲ್ಲಿ ಮತ್ತು ಹಿಪ್ನಾಟಿಸಮಲ್ಲಿ ಪರಿಹಾರ ಇದೆಯಾ ಮೇಡಮ್? 100% ಇದೆ ಸರ್. ಸುಮಾರು ರಿಸಲ್ಟ್ಗಳು ನಮ್ಮ ಹತ್ರ ಬಂದಿದೆ. ಈಗ ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕು ರಿಸಲ್ಟ್ ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ. ಅವ್ರ ಗಂಡ ತುಂಬ ಡ್ರಿಂಕ್ಸು ಮಾಡ್ತಾಯಿದ್ರು ಮತ್ತು 7 ಇಯರ್ಸ್ ಆಗಿ ಮಕ್ಕಳಾಗಲಿಲ್ಲ ಅಂತ. ಈಗ 2 ರಿಸಲ್ಟು ಬಂದಿದೆ. ಅವರು ನನ್ನ ಹತ್ರ ರೇಖಿ ಹಿಪ್ನೋಟೈಸ್ ಮಾಡಿಕೊಂಡು ಅದು ಆನ್ಲೈನಲ್ಲಿ ಅಂದರೆ ಒಂದು 4 ಮಂತ್ಸ್ ಆಯಿತು. 4 ಮಂತ್ಸಲ್ಲಿ 2 ಮಂತ್ಸಲ್ಲಿ ಅವ್ರ ಹಸ್ಬೆಂಡು ಡ್ರಿಂಕ್ಸ್ ಮಾಡೋದು ಬಿಟ್ಟರು. ಯಾರು ಅದನ್ನು ಆನ್ಲೈನ್ ಮಾಡ್ಕೊಂಡು ಗಂಡ ಮಾಡ್ಕೊಂಡ್ರ? ಇಲ್ಲ, ಹೆಂಡತಿ ಮಾಡ್ಕೊಂಡು. ಗಂಡ ಎಲ್ಲಿದ್ರು, ದಿನ ಹೊಡೆಯೋದೇ ಸರೋಗಿತ್ತು ಹೆಂಡ್ತಿನ. ಅವ್ರಿಗೆ ಅಷ್ಟಿರಲಿಲ್ಲ, 24 ಅವರ್ಸು ಡ್ರಿಂಕ್ಸ್ ಮಾಡ್ತಾ ಇದ್ದವರು. ಗಂಡನ್ನ ಡ್ರಿಂಕ್ಸ್ ಮಾಡಿಸೋದು ಬಿಡಿಸಿದ್ರು ಆಕೆ. ಈಗ ಪ್ರೆಗ್ನೆಂಟು ಆಗಿದ್ದಾರೆ. ಅದಕ್ಕೆ ಮೊದಲು 2 ಮಂತ್ಸ್ ಆಗೋದು, ಅಬಾರ್ಷನ್ ಆಗೋದು ಅಥವಾ ಕನ್ಸೀವೇ ಆಗದೆ ಇರೋದು, ಈ ಥರ ಸಮಸ್ಯೆ ಇತ್ತು. ಈಗ ಆಲ್ರೆಡಿ ಆರೋಗ್ಯವಾಗಿ ಈಗ 3 ಮಂತ್ಸು ಪ್ರೆಗ್ನೆಂಟ್ ಆಗಿದ್ದಾರೆ. ಇದು ರೀಸನ್ ಏನಿರುತ್ತೆ ಅಂತಂದರೆ, ಈಗ ಡಾಕ್ಟರ್ ಹೇಳೋದೇ ಅಂತಾನೆ ಅನ್ಕೋಬೇಕು ನಾವು. ಈಗ ಡಾಕ್ಟರ್ ಹೇಳ್ತಾರೆ, ಈಗ ನಿಮಗೆ ಅಂಡಾಶಯದಲ್ಲಿ ಏನೋ ಪ್ರಾಬ್ಲಮ್ ಇದೆ, ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಥವಾ ನಿಮ್ಗೆ ಇನ್ನೇನೋ ಈ ಥರ, ಅಥವಾ ಜೆಂಟ್ಸಲ್ಲಿ ಈ ಥರ ಪ್ರಾಬ್ಲಮ್ ಇದೆ. ಇಲ್ಲಿ ನಾವು ಡಾಕ್ಟರ್ಸ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಡಾಕ್ಟರ್ಸ್ನಾಗಲಿ ದೇವ್ರನ್ನಾಗಲಿ ನಾನು ಯಾವತ್ತೂ ಬಿಟ್ಟುಕೊಟ್ಟು ನಾನು ಮಾತಾಡೋದಿಲ್ಲ. ಇದು ಅದಕ್ಕೆ ಅವ್ರಿಗಿನ ಇದು ಗ್ರೇಟ್ ಅಂತ ಅಲ್ಲ, ಬಟ್ ಇದೇನು ಇದೆಲ್ಲದಕ್ಕೂ ಶಕ್ತಿ ಕೊಡುವಂತಹ ಒಂದು ಶಕ್ತಿ ಇದು. ನಾನು ಅಷ್ಟೇ ಹೇಳ್ತಾ ಇರೋದು. ಈಗ ನೋಡಿ, ರೀಸೆಂಟಾಗಿ ನಿಮ್ಮ ಆಫೀಸಲ್ಲಿ ಈಗ ಒಂದು ಕಾಲ್ ಬಂದಿದೆ, ಅದು ರೆಕಾರ್ಡು ಆಗಿ ವಾಯ್ಸ್ ರೆಕಾರ್ಡರು ಆಗಿದೆ. ಬಳ್ಳಾರಿಲಿ ಒಬ್ಬ ಡಾಕ್ಟ್ರು ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದು ಸಕ್ಸಸ್ ಆಗ್ತಾ ಇಲ್ಲ. ಅಲ್ಲಿ ಡಾಕ್ಟರ್ ಒಬ್ರೀಗ ಇದು ಮಾಡಿ ಈಗ ನನಗೆ ಕನ್ಸಲ್ಟೇಷನ್ಗೆ ಬುಕ್ ಆಗಿದೆ ಇವಾಗ. ಅದು ಅಂದರೆ ಈ ಮಗುನ ಈ ಥರ ಭರಣಿರಾಜು ಅಂತ ಈ ಥರ ಗೌರಿ ಶಕ್ಕಿ ಅವ್ರ ಚಾನಲಲ್ಲಿ ಬರ್ತಾ ಇದ್ದಾರೆ, ದಯವಿಟ್ಟು ಮಗುನ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಈಗ ಅವ್ರು ರೆಕಮೆಂಡೇಶನ್ ಮಾಡಿ ಈಗ ಅಮೌಂಟ್ ಹಾಕಿದ್ದಾರೆ ಕನ್ಸಲ್ಟೇಷನ್ಗೆ ನಿಮ್ಮ ಆಫೀಸ್ಗೆ ಇಲ್ಲಿ ಬಂದ ಮೇಲೆ. ಅಂದರೆ ಇಲ್ಲಿ ಏನು ಅಂತಂದರೆ, ಏನಾಗಿದೆ ಆ ಮಗುಗೆ ತುಂಬ ಕಾಯಿಲೆ, ಅದು ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತಾ ಇಲ್ಲ. ಈಗ ಇದು ಮಾಡ್ತಾರೆ. ಸುಮಾರು ಜನ ಡಾಕ್ಟರ್ಸು ನನ್ನ ಹತ್ರ ಟ್ರೀಟ್ಮೆಂಟ್ ಬಂದಿದ್ದಾರೆ. ಅವ್ರ ಮಕ್ಳಿಗೆ ಪ್ರಾಬ್ಲಮ್ ಇರೋರು ಡಾಕ್ಟರ್ಸ್ ಕರ್ಕೊಂಡ್ಬಂದಿದ್ದಾರೆ. ಹಾಗಂತ ಮೆಡಿಕಲ್ಲು ವೇಸ್ಟು ಅಂತ ಅಲ್ಲ, ಇಲ್ಲಿ ಮೆಡಿಕಲ್ ವೇಸ್ಟು ಅಂತ ಅಲ್ಲ. ಏಕೆಂದರೆ ಕಣ್ಣಿಗೆ ಕಾಣೋ ನಿಜವಾದ ದೇವರುಗಳು ಡಾಕ್ಟರ್ಸೇನೆ. ಆದರೆ ಅವ್ರು ಕೊಡ್ತಾ ಇರೋ ಪರಿಶ್ರಮಕ್ಕೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಅವ್ರು ಕೊಡ್ತಾ ಇರೋ ಮೆಡಿಸಿನಲ್ಲಿ ಯಾವುದೇ ಒಂದು ದ್ರೋಹ ಆಗಲಿ ಅಥವಾ ಅವ್ರು ಕೊಡ್ತಾ ಇರೋದಲ್ಲಿ ಇದಿಲ್ಲ ಅಂತ ಆಗಲಿ, ಡಾಕ್ಟರ್ಸ್ ಬಗ್ಗೆ ನಾವು ದೋಷ ಇದೆ ಅಂತ ಇವತ್ತು ಹೇಳಲ್ಲ, ಯಾವುದೇ ಎಪಿಸೋಡನ್ನು ಹೇಳಿದ. ಕಣ್ಣು ನಿಜವಾದ ದೇವರುಗಳು ಡಾಕ್ಟರ್ಸೇನೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ಮಲ್ಲಿ ಆ ಶಕ್ತಿ ಇಲ್ವೇ, ಅದನ್ನು ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿಲ್ಲ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಇಲ್ಲಿ ರೇಖಿ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ಅವ್ರು ಏನು ಗರ್ಭಕೋಶದಲ್ಲಿ ಒಂದು ಎಗ್ ಸರಿಯಾದ ಟೈಮ್ಗೆ ರಿಲೀಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅದಕ್ಕೆ ರೇಖಿ ಮಾಡ್ಕೊಳ್ಳಿ. ಇಲ್ಲಿ ಜೆಂಟ್ಸಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೋ ಆ ಪ್ರಾಬ್ಲಮ್ಗೆ ರೇಖಿಯನ್ನು ಮಾಡ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಕರುಣಾ ರೇಖೆಯನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಒಂದು ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟು ಅವರನ್ನು ನಾವು ಟ್ರಾನ್ಸ್ಗೆ ಕರ್ಕೊಂಡು ಹೋಗ್ತೀವಿ. ಆ ಟ್ರಾನ್ಸಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಫಸ್ಟ್ ನೋಡ್ತೀವಿ. ಈಗ ಇದಕ್ಕೂ ಮುಂಚೆ ನಮಗೆ ಬೇರೆ ಕಡೆಯಿಂದ, ಚಿಂತಾಮಣಿ ಸೈಡಿಂದ ಒಂದು ಲೇಡಿ ಬಂದಿದ್ರು. ಅವ್ರಿಗೆ 15 ವರ್ಷ ಮಕ್ಕಳಿರಲಿಲ್ಲ. ಅವ್ರ ಏಜ್ ಬಂದು ಆಲ್ರೆಡಿ 46, 47 ಬಿಟ್ವೀನಲ್ಲಿತ್ತು. ಅವ್ರ ಹಸ್ಬೆಂಡ್ ಬಂದು 51 ಏಜಲ್ಲಿತ್ತು. ಅವ್ರಿಗೆ ಅಷ್ಟು ಏಜ್ ಆಗಿರೋರು. ನನಗೆ ಒಂದು ಇದಿತ್ತು, ಇವರು ನಾನು ಈ ಥರದಲ್ಲಿ ನಾನು ಒಂದು ವೇಳೆ ಸರಿ ಮಾಡಿದ್ರು ಇವ್ರಿಗೆ ಆ ಕೆಪಾಸಿಟಿ ಇದೆಯಾ ಯಾಕೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದು ಸಕ್ಸಸ್ ಆಗುತ್ತಾ ಅಂತ ನನಗೆಲ್ಲೋ ಒಂದು ಕಡೆ ಡೌಟ್ ಇತ್ತು. ಆದರೆ ಅದು ಸಕ್ಸಸ್ ಆಯಿತು ಕೇಸು. ಅದು ರೀಸನ್ ಏನಿತ್ತು ಅಂತಂದರೆ, ಮುಂದೆ ಪೂರ್ವ ಜನ್ಮದ ಒಂದು ಪ್ರಾಬ್ಲಮ್ ಇತ್ತು. ಅವ್ರನ್ನ ನಾವು ಒಂದು ಹಿಪ್ನೋಟೈಸ್ ಮಾಡಿ ನೋಡಿದಾಗ ಅವರು ಪೂರ್ವ ಜನ್ಮದಲ್ಲಿ ಒಂದು ಮಗುವಿನ ಸಾವಿಗೆ ಅವರು ಕಾರಣರಾಗಿದ್ದರು. ಅವರು ರಿಲೇಷನ್ ಮಗುನ ಅವ್ರ ಹತ್ರ ಬಿಟ್ಟು ಅವ್ರ ಕೂಲಿಗೆ ಅಂತ ಹೋದಾಗ ಈ ಅಮ್ಮನ ಒಂದು ನೆಗ್ಲೆಕ್ಟಿಂದ ಆ ಮಗು ಬೆಂಕಿ ಹತ್ಕೊಂಡು ಸುಟ್ಟು ಸತ್ತೋಗುತ್ತೆ. ಆ ಮಗು ಬೆಂಕಿ ಅಂಟ್ಕೊಂಡು ಆ ಮಗು ಸತ್ತೋಗುತ್ತೆ ಇವಳ ನಿರ್ಲಕ್ಷ್ಯದಿಂದ. ಆವಾಗ ಆ ಮಗುವಿನ ತಾಯಿ ಒಂದು ಶಾಪ ಅಂದರೆ ಒಂದು ಹೊಟ್ಟೆ ಉರ್ಕೊಂಡು ಹೇಳುವಂಥದ್ದು. ಇಲ್ಲಿ ಹೊಟ್ಟೆ ಉರ್ಕೊಂಡು ಹೇಳೋದಂದ್ರೆ ಅದು ಶಾಪ ಅಂತಾನೆ ಲೆಕ್ಕ.
ಹಾಗೇನಾಗ ಶಾಪವನ್ನು ಕೊಟ್ಟಾಗ ಇವಳ ಸಬ್ಕಾನ್ಷಿಯಸ್ ಮೈಂಡ್ ಸಂಪೂರ್ಣವಾಗಿ ಅದನ್ನು ತಗೊಳುತ್ತೆ. ಈಗ ನಾವೇ ಆಗಲಿ ಬಿಡಿ, ಈಗ ನಮ್ಗೇನಾದ್ರೂ ಒಬ್ರು ಯಾರಾದ್ರೂ ಅಯ್ಯೋ ನೀನು ಹತ್ತಿರ ನೀನು ಹಾಳಾಗಿ ಹೋಗ್ತೀವಿ ಬಿಡು ಅಂದಾಗ ನಮ್ಮ ಮೈಂಡ್ ಅದೇ ಇಟ್ಕೊಂಡು ಕೊರಗ್ತಾ ಇರುತ್ತೆ. ಆ ಕೊರಗೋದೇ ರಿಸೀವ್ ಮಾಡ್ಕೊಳ್ಳೋದು, ಬೇರೆ ಇನ್ಯಾವುದೂ ಇಲ್ಲ. ಇಲ್ಲಿ ವಿಚಿತ್ರ ಏನೂ ಇಲ್ಲ ಸರ್. ರೇಖೆ ಅಂದರೆ ಹಿಪ್ನೋಟಿಸ್ ಅಂದರೆ ಯಾವುದೋ ಒಂದು ಅದ್ಭುತ, ಇದೇನೋ ಒಂದು ಮೂಢನಂಬಿಕೆ, ಇದೇನೋ ಒಂದು ವಾಮಾಚಾರ, ಇವೆಲ್ಲ ಯಾವುದೂ ಅಲ್ಲ. ನಾವಷ್ಟೇ, ಬೇರೆ ಇನ್ಯಾವುದೂ ಅಲ್ಲ. ನಾವೇ ನಮ್ಮ ಅಂಗಾಂಗಗಳು, ನಮ್ಮ ಚಕ್ರಗಳು, ನಮ್ಮ ಮೈಂಡೇ, ಬೇರೆ ಇಲ್ಲಿ ಇನ್ಯಾವುದೂ ಅಲ್ಲ. ಆವಾಗ ಏನಾಗುತ್ತೆ, ಆ ಮೈಂಡು ರಿಸೀವ್ ಮಾಡ್ಕೊಂಡಿರುತ್ತೆ. ಆ ಮೈಂಡ್ ರಿಸೀವ್ ಮಾಡಿಕೊಂಡು ಅವರು ಬದುಕಿರೋ ದಿನ ಅದ್ರ ಬಗ್ಗೆ ಕೊರಗಿರ್ತಾರೆ. ಅಂದರೆ ಒಂದು ಯಾವುದೋ ಒಂದು ಇಲ್ಲಿ ನಾವು ಅನ್ಕೋದೆ ಬೇಡ ಏನು ಅವನು ಅನ್ನೋದು ದೇವಲ ಹಾಕೊಂಡು ನಾಯಿ ಎಷ್ಟು ಬೊಗಳುತ್ತೆ ಅಂತ ಅನ್ನೋದು ಕಾನ್ಷಿಯಸ್ ಮೈಂಡ್ ಅಷ್ಟೇ. ಏನು ಅಂದರೆ ಆಗ್ಬಿಡ್ತಾವೋ, ಏನು ಇವನೇನು ದೈವಮಾನವ ಇವನು ಅಂದ್ಬಿಟ್ರೆ ಆಗುತ್ತಾ ಅಂತ ನಮ್ಮ ಮೇಲ್ಗಡೆ ಮನಸ್ಸು ಅಷ್ಟೇ, ಅದು ನಮ್ಮ ಕಾನ್ಷಿಯಸ್ ಮೈಂಡ್ ಅಷ್ಟೇ ವಾದ ಮಾಡೋದು. ಆದರೆ ಸಬ್ ಕಾನ್ಷಿಯಸ್ ಮೈಂಡ್ ಹಂಗಲ್ಲ. ನಮ್ಮ ರಾಮಚಂದ್ರ ಗುರೂಜಿಗಳು ಲಾಸ್ಟ್ ಟೈಮಲ್ಲಿ ಇದನ್ನೇ ಹೇಳಿದ್ರು, ಸಬ್ ಕಾನ್ಷಿಯಸ್ ಮೈಂಡ್ ಬಂದು 24 hours ವರ್ಕ್ ಮಾಡುವಂಥದ್ದು. ಆದರೆ ಅದು ಸುಪ್ತವಾಗಿ ಇರುತ್ತೆ ಅಷ್ಟೇ. ಅದು ಅವಶ್ಯಕತೆ ಇದ್ದಾಗ ಅಷ್ಟೇ ಅದು ಕೆಪಾಸಿಟಿ ತೋರಿಸ್ಕೊಳ್ಳುತ್ತದು. ಅದು ನಿದ್ದೆ ಮಾಡೋಗೂ ಸುಮ್ಮನಿರಲ್ಲ, ಕನಸು ಕಾಣೋಕೆ ಹೋಗುತ್ತದು. 24 hours ಕೆಲಸ ಮಾಡೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡು. ಆದರೆ ನಮ್ಮ ಅನುಭವಕ್ಕೆ ಅದು ಬರೋದಿಲ್ಲ. ಆದ್ದರಿಂದ ಅದೇನು ಮಾಡುತ್ತೆ, ಆ ಒಂದು ಶಾಪವನ್ನು ಮೈಂಡಲ್ಲಿ ಇಟ್ಕೊಂಡು ಅದೇ ಒಂದು ಮೈಂಡಲ್ಲಿ ಅದೇ ನನಗೆ ಗೊತ್ತಿಲ್ಲ, ನನಗೆ ಯಾಕೆ ಈ ಥರ ಮಕ್ಕಳಾಗಿಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೈಂಡಿಗೆ ಗೊತ್ತು ಯಾಕಾಗಿಲ್ಲ ಅಂತ. ಆದರೆ ಅದು ನಾನು ಕೇಳ್ಕೊತಾ ಇಲ್ವಲ್ಲ, ಕೇಳಕ್ಕೆ ನಂಗೆ ಗೊತ್ತಿಲ್ವಲ್ಲ, ಯಾಕಪ್ಪ ನನಗೆ ಮಕ್ಕಳಾಗಿಲ್ಲ ಅಂತ ನಾನು ಕೇಳೋಕ್ಕೆ ನನ್ನ ಸಬ್ ಕಾನ್ಷಿಯಸ್ ಮೈಂಡನ್ನು ನಾನು ಕೇಳಕ್ಕೆ ನನಗೆ ಗೊತ್ತಿಲ್ವಲ್ಲ, ಏನು ಮಾಡಬೇಕಂತ ನನಗೆ ಗೊತ್ತಿಲ್ವಲ್ಲ. ನಾನು ಹಿಪ್ನೋಟೈಸರ್ ಅಲ್ವಲ್ಲ. ಆಗ ನಮ್ಮಂಥವ್ರ ಹತ್ರ ಬಂದಾಗ ನಾವು ಕೇಳ್ತೀವಿ ಅದನ್ನು, ಯಾಕೆ ನೀನು ದೇಹಕ್ಕೆ ಮಕ್ಕಳನ್ನ ಕೊಟ್ಟಿಲ್ಲ, ಏನು ದೋಷ ಇದೆ ದೇಹದಲ್ಲಿ, ಯಾಕೆ ಈ ಥರ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಅಲ್ಲಿ ಮಕ್ಕಳಾಗಬಾರ್ದು ಅಂತ ಶಾಪ ಇದ್ದಾಗ ಇವಳಿಗೆ ಗರ್ಭಕೋಶದಲ್ಲಿ ಏನೋ ಒಂದು ಆಗಲೇಬೇಕಲ್ವಾ, ಆಗಲೇಬೇಕಲ್ಲ. ಅಲ್ಲಿ ಎಗ್ ಸರಿಯಾಗಿ ರಿಲೀಸ್ ಆಗದೆ ಇರೋದು, ಅಥವಾ PCOD ಪ್ರಾಬ್ಲಮ್ಮು, ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಆಗಬೇಕಲ್ಲ. ಆವಾಗ ನಾವೇನು ಮಾಡ್ತೀವಿ, ಅದನ್ನೆಲ್ಲ ನಾವು ಹಿಪ್ನೋಟೈಸ್ ಮಾಡಿ ಅದನ್ನೆಲ್ಲ ವಾಶ್ ಮಾಡಿ. ಆಗಿನ ಒಂದು ಕ್ವಶನ್ ಬರುತ್ತೆ, ಹಾಗಿದ್ರೆ ಗಂಡಸಲ್ಲಿ ಪ್ರಾಬ್ಲಮ್ ಇದ್ರೆ ಏನು ಮಾಡೋದು ಅಂತ ಅದನ್ನು ಕ್ವಶನ್ ಕೇಳ್ತಾರೆ. ಆಗ ಇವರು ರೇಖೆಯನ್ನು ಕಲ್ತ್ಕೊಂಡು ಅವ್ರಿಗೆ ಗಂಡನಿಗೂ ಸೇರಿಸ್ಕೊಂಡು ರೇಖೆಯನ್ನು ಮಾಡಿದಾಗ ಅವ್ರ ಪ್ರಾಬ್ಲಮ್ಮು ಸಹ ಅಲ್ಲಿ ಸಾಲ್ವ್ ಆಗುತ್ತೆ. ಇಲ್ಲಿ ನಿನಗೆ ಮಕ್ಕಳಾಗಬಾರ್ದು ಅಂತ ಇದ್ದಾಗ ಇಲ್ಲ, ಆ ಸಮಸ್ಯೆ ನಿನ್ನಲ್ಲೇ ಹುಟ್ಕೋಬೋದು, ಅಥವಾ ನಿನ್ನ ಗಂಡನ ಕಡೆಯಿಂದ ಆ ಪ್ರಾಬ್ಲಮ್ ಬರಬಹುದು. ಒಟ್ನಲ್ಲಿ ಟೋಟಲ್ ಏನು ಮ್ಯಾಟರು, ನಿನಗೆ ಮಕ್ಕಳಾಗಬಾರ್ದು ಅಷ್ಟೇ ಅಲ್ಲಿರೋದು. ಆದ್ದರಿಂದ ಈ ಥರ ಯೋಚನೆ ಮಾಡಿದಾಗ ಆ ಒಂದು ಹಿಪ್ನೋಟೈಸ್ ಮಾಡಿ ಅದಕ್ಕೇನು ಬೇಕೋ ಸಬ್ ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡಿ, ಮತ್ತು ಅವರು ಮುಖ್ಯವಾಗಿ 8 ಚಕ್ರಗಳಿಗೆ ರೇಖೆ ಶಕ್ತಿ ಕೊಟ್ಟುಕೊಳ್ಳೋದರ ಜೊತೆಗೆ ಗರ್ಭಧಾರಣೆ ಅಂತಾನೆ ಒಂದು ಇದು ಬರುತ್ತೆ, ಒಂದು ಭಾಗಗಳು ಬರುತ್ತೆ. ಆ ಗರ್ಭಧಾರಣೆಗಂತ ಹೆಡ್ಲೈನನ್ನು ಕೊಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಅವ್ರು ಯಾವ ಭಾಗಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಕೋಬೇಕಂದ್ರೆ ಗರ್ಭಕೋಶ, ಅಂಡಾಶಯ, ಮೂಲಾಧಾರ ಗ್ರಂಥಿ, ಸ್ವಾದಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, ಇಷ್ಟಕ್ಕೆ ಎನರ್ಜಿಗಳನ್ನು ಕೊಟ್ಟುಕೊಂಡಾಗ ಅದೇನಾಗುತ್ತೆ, ಮಕ್ಕಳಾಗಕ್ಕೆ ಇದಾಗುತ್ತೆ. ಈಗ ಡಾಕ್ಟ್ರ್ ಹೇಳಿದ್ದಾರೆ, ಇವಾಗ ನಿನಗೇನು ಪರವಾಗಿಲ್ಲಮ್ಮ, ನಿಂಗೆ ಸ್ವಲ್ಪ ಪರವಾಗಿಲ್ಲ, ಬಟ್ ನಿನ್ನ ಗಂಡನಿಗೆ ಪ್ರಾಬ್ಲಮ್ ಇದೆ, ಅಂದರೆ ನೀನು ಪ್ರೆಗ್ನೆಂಟ್ ಆಗೋಕ್ಕೆ ನಿನ್ನ ಗಂಡನಲ್ಲಿ ಸಾಕಷ್ಟು ಒಂದು ಕೆಪಾಸಿಟಿ, ಅಂದರೆ ನನಗೆ ಅದೆಲ್ಲ ಗೊತ್ತಿಲ್ಲ, ಅವ್ನು ಸೈನ್ಸ್ ಪ್ರಕಾರ ಅವ್ರು ಏನೋ ಹೇಳಿರ್ತಾರೆ, ಮೆಡಿಕಲ್ ಪ್ರಕಾರ. ಅವಾಗೇನಾಗುತ್ತೆ, ಆ ಕಡಿಮೆದನ್ನೇ ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಇದಕ್ಕೆ ಬರುತ್ತೆ. ಇವಾಗ ನಮ್ಗೆ ಎಡಗೈ ಶಕ್ತಿ ಕಮ್ಮಿ ಇದೆ, ಈಗ ನಂಗೆ ಈ ಟೇಬಲ್ ಎಡಗೈಲಿ ಎತ್ತಕ್ಕಾಗ್ತಾ ಇಲ್ಲ, ನಾನು ಬಲಗೈ ಸಪೋರ್ಟ್ ತಗೊಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಅಂದರೆ ನಮ್ಮಲ್ಲಿ ಗಂಡಸಲ್ಲಿ ಶಕ್ತಿ ಕಡಿಮೆ ಇದ್ದಾಗ ಆ ಶಕ್ತಿಯನ್ನು ಇಲ್ಲಿ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಆ ಕಮ್ಮಿ ಶಕ್ತಿಯನ್ನು ಇದು ರಿಸೀವ್ ಮಾಡಿಕೊಡುತ್ತೆ. ಈ ಥರದಲ್ಲಿ ಟ್ರೀಟ್ಮೆಂಟನ್ನು ಕೊಡೋದ್ರಿಂದ ಇಲ್ಲಿ 100% ಖಂಡಿತವಾಗ್ಲೂ ಅವ್ರಿಗೆ, ಅಂದರೆ ತುಂಬ ಏಜ್ ಆಗಿದ್ರೆ ನಾನು ಹೇಳಕ್ಕೆ ಬರೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದು ಲೇಡೀಸ್ಗೊಂದು 45 ಏಜು ಆ ಥರ ಇದ್ದರೆ, ಜೆಂಟ್ಸ್ಗೊಂದು 50 ವರ್ಷ ಇದ್ದರೆ, ಅದರಲ್ಲಿ ಏನೇ ದೋಷಗಳಿರಲಿ ಖಂಡಿತವಾಗ್ಲೂ ಕ್ಲಿಯರ್ ಮಾಡಿ ಅವ್ರು ಏನು ಮೆಡಿಸಿನ್, ನಾನು ವಿತೌಟ್ ಮೆಡಿಸನ್ ಅಂತ ಹೇಳ್ತಾ ಇಲ್ಲ, ಅವ್ರು ಏನು ಮೆಡಿಸಿನ್ ತೊಗೊಳ್ತಾ ಇದ್ದಾರೋ, ಡಾಕ್ಟರ್ ಅವ್ರಿಗೆ ಏನು ಅಡ್ವೈಸ್ ಮಾಡಿದ್ದಾರೋ ಅದರ ಜೊತೆಗೆ ಇದನ್ನು ಮಾಡಿಕೊಂಡಾಗ ಮಾತ್ರ ಪಕ್ಕ ಸಕ್ಸಸ್ ಆಗುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಇದ್ರ ಜೊತೆಗೆ ಒಂದು ಫೈನಲ್ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಈ ಗಂಡ ಹೆಂಡತಿ ಅಂತಂದ್ರೆ ಮಕ್ಕಳಾಗದೇ ಇರೋದಕ್ಕೆ ದೈಹಿಕ ಸಮಸ್ಯೆಗಳು ಇರಬೇಕಾಗಿಲ್ಲ, ಮಾನಸಿಕ ಸಮಸ್ಯೆಗಳು ಇರಬಹುದು. ಅವ್ರಿಬ್ಬರ ಮಧ್ಯೆ ಒಂದು ಕಂಪ್ಯಾಟಿಬಿಲಿಟಿ ಅಂತಾರಲ್ಲ, ಒಂದು ಅದು ಕಾರಣ ಆಗಿರ್ಬೋದು, ಖಂಡಿತ ಅಲ್ವಾ? ಸೊ ಅಂದ್ರೆ ಕೆಲವರು ಈ ಪ್ರೋಗ್ರಾಮ್ ನೋಡ್ಕೊಂಡು, ಅದು ಬೇರೆ ಬೇರೆ ಪ್ರೋಗ್ರಾಮ್ ನೋಡ್ಕೊಂಡು ನನಗೆ ಕೆಲವರು ಹೆಣ್ಮಕ್ಳು ಫೋನ್ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಗಂಡನ ಜೊತೆ ಮಾತಾಡಲ್ಲ,
ಹೌದು. ಅಥವಾ ನನ್ನ ಗಂಡ ಬೇರೆಯವ್ರ ಜೊತೆಗೆ ಇದು ಮಾಡ್ತಾರೆ ಅಫೇರ್, ಈ ಥರನೂ ಮಾತಾಡಿದ್ದು ನಾನು ಕೇಳಿದ್ದೀನಿ ನಾನು. ಸೊ ಈ ಥರ ಇದ್ದಾಗ ಏನೋ ಅಂದರೆ ಅವರಿಬ್ಬರ ಮಧ್ಯೆ ಕಂಪ್ಯಾಟಬಿಲಿಟಿ, ಅದು ಏನೇ ಕಾರಣ ಇರ್ಬೋದು, ದೇ ಆರ್ ನಾಟ್ ಆನ್ ದ ಸೇಮ್ ಪೇಜ್. ಓಕೆ, ಅವಾಗ ಏನು ಮಾಡ್ತೀರಾ? ಇಲ್ಲಿ ಆಲ್ರೆಡಿ ರೇಖೆಯಲ್ಲಿ ಇದೆ ಅಲ್ವಾ, ಈಗ ಗಂಡ ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾಗ ಹೆಂಡತಿ ಏನು ಮಾಡಬೇಕು, ಯಾವ ರೀತಿ ಅವ್ರ ಮೈಂಡ್ಗೆ ಶಕ್ತಿಗಳನ್ನು ಕೊಡಬೇಕು, ಅಥವಾ ಗಂಡನಿಗೆ ತನ್ನ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋವಾಗ ಹೆಂಡತಿ ಜೊತೆ ಮಾತಾಡ್ತಾ ಇಲ್ಲ, ಸಂಸಾರದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂದಾಗ ಅವ್ರ ಮೈಂಡ್ಗೆ ರೇಖೆ ಶಕ್ತಿಯನ್ನು ಕೊಟ್ಟು ಯಾವ ರೀತಿ ಅವರು ಇವ್ರ ಕಡೆ ಅಟ್ರಾಕ್ಷನ್ ಮಾಡ್ಕೋಬೇಕು, ಮತ್ತು ಹಿಪ್ನೋಟೈಸನ್ನು ಕಲಿತು ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನಲ್ಲಿ ಅವ್ರ ಮೈಂಡನ್ನು ಇವ್ರ ಮೈಂಡ್ ಕಡೆಗೆ ಹೇಗೆ ತಂದ್ಕೋಬೇಕು. ಪಿರಮಿಡ್ ಡೀಲಿಂಗಲ್ಲಿ 24 hours ತನ್ನ ಗಂಡ ತನ್ನ ಮೈಂಡು